ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಬಡಾವಣೆಯ ಕೃಷ್ಣಾನಂದ ನಗರದ 1ನೇ ಮುಖ್ಯ ರಸ್ತೆಯಲ್ಲಿರುವ ಪದ್ಮಾಲಯ ಕ್ಷೇತ್ರ ಶ್ರೀದೇವಿ ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ 45ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಶೇಷ ಹೂವಿನ ಕರಗ ಮಹೋತ್ಸವ ಭಕ್ತಿಭಾವದಿಂದ ನಡೆಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಕರಗ ಮಾತೆಯನ್ನು ಸುಂದರ ಹೂವಿನ ಅಲಂಕಾರದಿಂದ ಸಿಂಗರಿಸಲಾಗಿದ್ದು, ಶ್ರೀ ಪದ್ಮಾವತಿ ಅಮ್ಮನವರು ಸತತ 45ನೇ ವರ್ಷದ ವಿಶೇಷ ಹೂವಿನ ಕರಗವನ್ನು ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಮೆರವಣಿಗೆಯುದ್ದಕ್ಕೂ ಭಕ್ತರು ತೆಂಗಿನಕಾಯಿ ಒಡೆದು ಆರತಿ ಬೆಳಗಿ ಜಯಘೋಷಗಳ ಮೂಲಕ ದೇವಿಗೆ ಭಕ್ತಿಪೂರ್ವಕ ಸ್ವಾಗತ ಕೋರಿದರು. ಕರಗ ಮೆರವಣಿಗೆಯಲ್ಲಿ ದೇವಿ ಕಾಳಿ ಸ್ವರೂಪದ ವಿಶೇಷ ವೇಷಭೂಷಣ, ಸಾಂಪ್ರದಾಯಿಕ ವಾದ್ಯಗಳು ಹಾಗೂ ಧಾರ್ಮಿಕ ಆಚರಣೆಗಳು ಭಕ್ತರ ಗಮನ ಸೆಳೆದವು. ಮಹಿಳೆಯರು, ಯುವಕರು ಮತ್ತು ಮಕ್ಕಳು ಸೇರಿದಂತೆ ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದರು. ಬಳಿಕ ದೇವಾಲಯದ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಅಗ್ನಿಕುಂಡದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಭಕ್ತಾದಿಗಳೊಂದಿಗೆ ಅಗ್ನಿ ಸ್ಪರ್ಶದ ನಡಿಗೆಯನ್ನು ಭಕ್ತಿಭಾವದಿಂದ ನಡೆಸಲಾಯಿತು. ಈ ದೃಶ್ಯಗಳು ನೆರೆದಿದ್ದ ಭಕ್ತರಲ್ಲಿ ಆಧ್ಯಾತ್ಮಿಕ ಉತ್ಸಾಹವನ್ನು ಮೂಡಿಸಿತು. ಸಾವಿರಾರು ಭಕ್ತಾದಿಗಳು ಈ ವಿಶೇಷ ಕರಗ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀದೇವಿ ಮುತ್ತುಮಾರಿಯಮ್ಮನ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಶ್ರೀ ವಿದ್ಯಾಂ ಶಿವವಾಮಭಾಗನಿಲಯಾಂ ಹ್ರೀಂಕಾರ ಮಂತ್ರೋಜ್ವಲಾಂ ಶ್ರೀ ಚಕ್ರಾಂಕಿತ ಬಿಂದು ಮಧ್ಯವಸತೀಂ ಶ್ರೀಮತ್ಸಭಾನಾಯಕೀಂ ಶ್ರೀಮತ್ ಷಣ್ಮುಖ ವಿಘ್ನರಾಜ ಜನನೀಂ ಶ್ರೀಮತ್ ಜಗನ್ಮೋಹಿನೀಂ ಮೀನಾಕ್ಷೀಂ ಪ್ರಣತೋಸ್ಮಿತಾಂ ಕಾರುಣ್ಯವಾರಾನ್ವಿತಾಂ. ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನ ಭಕ್ತಾದಿಗಳಲ್ಲಿ ವಿನಂತಿ. 45ನೇ ವಾರ್ಷಿಕೋತ್ಸವ ಪ್ರಯುಕ್ತ ವಿಶೇಷ ಅಮ್ಮನವರಿಗೆ 11 ದಿನದಿಂದ ಕರಗ ಹಾಗೂ ಪ್ರತಿದಿನ ಉತ್ಸವಗಳು, ಪ್ರತಿನಿತ್ಯ ಅನ್ನದಾನಗಳು ಇದೆಲ್ಲ ನಡೀತಾ ಇದೆ. ಭಕ್ತಾದಿಗಳು ದೇವಿಯ ಅನುಗ್ರಹದಲ್ಲಿ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕು. ಆಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕರಗ ಹೋಗಿ ಬಂದು ಕೊಂಡ ಬೇರೆ ಆಗುತ್ತಿಲ್ಲ. ವಿಶೇಷವಾಗಿ ಇದು 45 ವರ್ಷದಿಂದ ದೇವಿ ಅವಳಿಗೆ ಏನು ಬೇಕೋ ಅವಳೇ ನೆರವೇರಿಸ್ಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ದಾಳೆ. ಜಯತ್ವಂ ದೇವಿ ಚಾಮುಂಡೇ ಜಯ ಭೂತಾಪಹಾರಣೀಂ ಜಯ ಸರ್ವಗತೇ ದೇವೀಂ ಕಾಳರಾತ್ರೇ ನಮೋಸ್ತುತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತು ಗ್ರಾಮೀಣ ಭಾಗಕ್ಕಿಂತ ನಗರ ಭಾಗದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಧಾರ್ಮಿಕ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡೀತಿದೆ. ಇದು ಬಿಟ್ಟೇನು? ಹೌದು, ಭಕ್ತಾದಿಗಳು ಏನಾಗಿದೆ ಅಂತಂದರೆ ಇವತ್ತು ಜನಗಳಿಗೆ ಕಷ್ಟ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯ. ಅದರಿಂದ ಏನಾಗುತ್ತೆ, ಅವರಿಗೆ ಯಾವುದಾದ್ರೂ ಒಂದು ದಾರಿ ಹುಡುಕಬೇಕು. ಇವತ್ತೇನಾಗಿದೆ ಅಂದರೆ ಎಲ್ಲ ಕಡೆ ವಿದ್ಯುತ್ ದೀಪಗಳು ಬಂದ್ಬಿಟ್ಟಿದೆ. ಮೊದಲೆಲ್ಲ ಬಂದು ಒಂದು ದೀಪ ಹಚ್ಬಿಟ್ಟು ದೇವ್ರನ್ನ ನೋಡಿ ಎನ್ನೋರು. ಅಂದರೆ ಎಲ್ಲೋ ಒಂದು ಕೊನೆ ಗಳಿಗೆನಲ್ಲಿ ನಾನಿದ್ದೀನಿ ಅಂತೇಳಿ ಭಗವಂತ ಹೇಳ್ತಾನೆ. ಎಲ್ಲೋ ಒಂದು ಕೊನೆ ಗಳಿಗೆನಲ್ಲಿ ನಾನಿದ್ದೀನಿ ಅಂದರೆ ನಾವೇನು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋದಾಗ ತುಂಬ ದೃಷ್ಟಿ ಇಟ್ಟು ಭಗವಂತನ ನೋಡ್ತೀವಿ. ಆವಾಗ ಎಲ್ಲೋ ಒಂದು ಸ್ವಲ್ಪ ಕಾಣಿಸುತ್ತೆ. ಆವಾಗ ನಮಗೆ ಕಷ್ಟ ಅಂತಂದಲ್ಲಿ ನಾನಿದ್ದೀನಿ, ನಿನಗೆ ಎಲ್ಲೋ ಒಂದು ಕಡೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತೇಳಿ ಭಗವಂತ ಹೇಳೋದು. ಅದರಿಂದ ಏನಾಗಿದೆ, ಗ್ರಾಮೀಣ ಭಾಗದಲ್ಲೂ ಇದೆ, ನಗರ ಭಾಗದಲ್ಲೂ ಇದೆ. ಜನಗಳಿಗೆ ಪ್ರತಿಯೊಬ್ಬರಿಗೂ ಏನಾಗಿದೆ, ದಿನ ಬೆಲೆ ಏರಿಕೆಗಳು, ನಾನಾ ರೀತಿ ತೊಂದರೆಗಳು, ಕೆಲಸ ಕಾರ್ಯಗಳಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಬಂದು ಭಗವಂತನ ಸ್ಮರಣೆ ಮಾಡೋದ್ರಿಂದ ನಮ್ಗೆ ಯಾವುದೋ ಒಂದು ದಾರಿ ದೇವರು ತೋರಿಸ್ತಾನೆ ಅನ್ನೋದು ಅವರ ನಂಬಿಕೆ. ಅದು ನಮ್ಮ ಸನಾತನ ಧರ್ಮ ಅನ್ನೋದು ಅದೊಂದು ದೊಡ್ಡ ನಂಬಿಕೆ. ಅದರಿಂದ ಅದು ನೆರವೇರಿಸ್ಕೊಂಡು ಬರ್ತಾ ಇದೆ. ಇವತ್ತಿನ ಯುವ ಸಮುದಾಯಕ್ಕೆ ತಮ್ಮ ಕಡೆಯಿಂದ ಈ ಒಂದು ಧಾರ್ಮಿಕತೆ ಬಗ್ಗೆ, ಭಕ್ತಿ ಭಾವದ ಬಗ್ಗೆ ಏನು ಮೆಸೇಜ್ ಕೊಡ್ತೀವಿ? ಏನು ಅಂತಂದರೆ ಇವತ್ತಿನ ಯುವ ಸಮುದಾಯ ಬಂದು ಕೆಲವರು ಬಂದು ತುಂಬ ಅಧರ್ಮದಲ್ಲಿ ಹೋಗ್ತಾ ಇದ್ದಾರೆ. ಅವರು ಬಂದು ಧರ್ಮದ ದಾರಿ ಹಿಡಿದು ಅವರು ಬಂದು ಒಂದು 10 ಜನಕ್ಕೆ ಅವ್ರ ಕೈಯಲ್ಲಿ ಏನಾಗುತ್ತೋ ಅವರು ಒಂದು ಅಳಿಲು ಸೇವೆ ಆದರೂ ಮಾಡಬೇಕು. ಅಧರ್ಮದ ದಾರಿ ಬಿಡಬೇಕು. ಅಧರ್ಮದ ದಾರಿ ಬಿಟ್ಟಲ್ಲಿ ಭಗವಂತ ಏನು ಅಂದರೆ ನಮ್ಮ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅಂದರೆ ಕೃಷ್ಣ ಧರ್ಮೋ ರಕ್ಷಿತ ಅಂತ.
ಧರ್ಮನ ನೀನು ಕಾಪಾಡಿದ್ರೆ ನಿನ್ನನ್ನು ಧರ್ಮ ಕಾಪಾಡುತ್ತೆ ಅಂತ ಹೇಳ್ಬಿಟ್ಟು, ಅದರಿಂದ ಆ ಧರ್ಮದ ದಾರಿನಲ್ಲಿ ಹೋದರೆ ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಕೈ ಹಿಡಿದು ಕಾಪಾಡ್ತಾನೆ ಅಂತ ಹೇಳ್ತೀನಿ ನಾನು. 45ನೇ ವರ್ಷದ ವಾರ್ಷಿಕೋತ್ಸವ 15 ದಿವಸದಿಂದ ವಿಶೇಷವಾಗಿ ನಡೀತಾ ಇದೆ. ಇದು ನಮ್ಮ ಅಣ್ಣ ಅವರು, ನಮ್ಮ ತಾತ ಎಲ್ಲ ಸೇರಿ ನಡೆಸ್ತಾ ಇದ್ದಿದ್ದು. ಈಗ ಅವರೆಲ್ಲ ಇದಾದ್ಮೇಲೆ ಈಗ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಭಾಗದ ಭಕ್ತಾದಿಗಳ ಒಂದು ಸಂಖ್ಯೆ ದೇವಾಲಯಕ್ಕೆ ಯಾವ ರೀತಿ ಬರ್ತಾರೆ? ಎಲ್ಲ ಬರ್ತಾರೆ, ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ಚೆನ್ನಾಗಿ ಅವ್ರು ಏನು ಅನ್ಕೊತಾರೋ ಅದು ನಡೀತಾ ಇದೆ. ಏನೇನು ವಿಶೇಷ ಕಾರ್ಯಕ್ರಮಗಳು ಪ್ರತಿ ವಾರದಲ್ಲಿ ನಡೆಯುತ್ತೆ ದೇವಾಲಯ? ಅಮಾವಾಸ್ಯೆ ದಿವಸ ಪ್ರತ್ಯಂಗರ ಹೋಮ, ಆಮೇಲೆ ಶುಕ್ರವಾರ ಮಂಗಳವಾರ ಪೂಜೆ ಇರುತ್ತೆ, ವಿಶೇಷ ಅಭಿಷೇಕ ಅಲಂಕಾರ ಇರುತ್ತೆ. ಪಂಚಮಿ ದಿವಸ ವರಾಯಿ ಅಮ್ಮನವ್ರದ್ದು ವಿಶೇಷವಾದ ಪೂಜೆ ನಡೀತಾ ಇರುತ್ತೆ. ಪ್ರತಿ ಅಮಾವಾಸ್ಯೆ ದಿವಸನೂ ಅನ್ನದಾನವೂ ನಡೀತಾ ಇರುತ್ತೆ. ಭಕ್ತಾದಿಗಳು ಬರೋ ಭಕ್ತಾದಿಗಳು ತಮ್ಮ ಹತ್ರ ನಾನು ದೇವಿ ಹತ್ರ ಈ ರೀತಿಯಾಗಿ ನಾನು ಕೇಳ್ಕೊಂಡಿದ್ದೆ, ನನಗಿಂತ ಕಷ್ಟ ಬಗೆಹರಿತು, ನನಗಿಂತ ಸಮಸ್ಯೆ ಬಗೆಹರಿತು ಅಂತ ಸಾಕಷ್ಟು ಜನ ಹೇಳೋರು ಇರ್ತಾರೆ. ತಮ್ಮ ಹತ್ರ ಅಂತ ಏನು ನಿದರ್ಶನಗಳಿದೆ? ಇನ್ನೊಂದೇನೆಂದರೆ, ತುಂಬ ವರ್ಷದಿಂದ ಮಗು ಇಲ್ಲದೆ ಬರೋರು ಆ ಅಮ್ಮನ ಹತ್ರ ಬೇಡ್ಕೊಳೋದ್ರೆ ಎಲ್ಲರಿಗೂ ಮಗು ಆಗಿದೆ. ಈಗ ಮಗು ಸಮೇತ ಇಲ್ಲಿ ತುಂಬ ಜನ ಇದ್ದಾರೆ. ಇಲ್ಲಿ ಬಂದ ಮೇಲೆ ಮಗು ಹುಟ್ಟಿ ಆ ಮಗು ಇಲ್ಲೇ ಬೆಳ್ಕೊಂಡ್ಬಂದು ಅಷ್ಟು ಅಮ್ಮನ ಸೇವೆ ಮಾಡ್ತಾರೆ. ಇದು ಒಟ್ಟು ಎಷ್ಟು ದಿನಗಳು ನಡೀತಕ್ಕಂಥ ಕಾರ್ಯಕ್ರಮ ಇದೆ? ಕಾರ್ಯಕ್ರಮ ಇದು 15 ದಿವಸ. ಹುಣ್ಣಿಮೆಗೆ ನಾವು ಧ್ವಜಾರೋಹಣ ಮಾಡಿ ಕಂಕಣ ಪೂಜೆ ಮಾಡಿ ಅವತ್ತಿಂದ ಅಮ್ಮನಿಗೆ ಅಲಂಕಾರ ಅಭಿಷೇಕ ವಿಶೇಷ ಪೂಜೆ ನಡೆಸ್ಕೊಂಡ್ಬಂದು ಇವತ್ತು ಆಡಿ ಫಸ್ಟು ಶುಕ್ರವಾರ. ಇವತ್ತು ಅಮ್ಮಂದು 45ನೇ ವರ್ಷವರೆಗೂ ತಾಯಿಯವರು ಅವರೊಬ್ಬರೇ ಒಂದು ಕರಗ ಒತ್ತಿ ಇಷ್ಟು ಜನಕ್ಕೂ ಒಂದು ಆಶೀರ್ವಾದ ಮಾಡ್ತಾರೆ. ಇವತ್ತಿನ ವಿಶೇಷ ಕಾರ್ಯಕ್ರಮಗಳಲ್ಲಿ ಕರಗ ಹೊರೋದ್ರ ಜೊತೆಗೆ ಇನ್ನೂ ಏನೇನು ಕೊಂಡಾಯೋದು ಆ ರೀತಿ ಏನೇನು ವಿಶೇಷ ಕಾರ್ಯಕ್ರಮ ಇದೆ? ಎಲ್ಲ ಇವತ್ತು ಅಮ್ಮನವರಿಗೆ ಹೋಮ, ಕರಗ ಮಹೋತ್ಸವ, ಸಂಗೀತ ಕಚೇರಿಗಳು, ಆಮೇಲೆ ಕೊಂಡಾಯೋದು ಎಲ್ಲ ನಡೀತಾ ಇರುತ್ತೆ. ಇವತ್ತು ಅಂತಿಮ ದಿನದ ಕಾರ್ಯಕ್ರಮ. ಹೌದು, 5 ದಿವಸ ಭಾನುವಾರವರೆಗೂ. ಬುಧವಾರ ಗಂಗೆ ಪೂಜೆ, ಗುರುವಾರ ಬೆಳಗ್ಗೆ ಹಾಲಭಿಷೇಕ, ಸಂಜೆ ಶಕ್ತಿ ಕರಗ, ಇವತ್ತು ಬೆಳಗ್ಗೆ ಹೋಮ, ಸಂಜೆ ಕರಗ, ಹೂವಿನ ಕರಗ. ನಾಳೆ ಅಮ್ಮನವರ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಭಾನುವಾರ ಬಂದು ಅಮ್ಮನವ್ರದ್ದು ಅರ್ಶಿನ ನೀರು, ಅವತ್ತು ವಸಂತೋತ್ಸವ ನಡೆಯುತ್ತೆ. ಅದ ನಂತರ ಅನ್ನ ಸಂದರ್ಪಣೆ ಆಗುತ್ತೆ. ಈ ಸಾಗರೋಪಾದಿಯಲ್ಲಿ ಆಗಮಿಸಿದಂಥ ಭಕ್ತಾದಿಗಳಿಗೆ ಅಮ್ಮನ ಹತ್ರ ಏನು ತಾವು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಬಂದವರಿಗೆ ಒಳ್ಳೇದಾಗುತ್ತೆ, ಒಳ್ಳೇದಾಗಬೇಕು. ಅವರು ಅಂದ್ಕೊಂಡಿದ್ದು ಅಮ್ಮನ ಹತ್ರ ಬೇಡ್ಕೊಂಡೋಗಿದ್ದು ನಡೆಯುತ್ತೆ. ಇವತ್ತು 45ನೇ ವಾರ್ಷಿಕೋತ್ಸವನ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಭಾಳ ವರ್ಷಗಳಿಂದ ಇಲ್ಲಿ ಈ ಒಂದು ದೇವಸ್ಥಾನದ ಪುನರುಚ್ಚಾರಣೆ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಈ ಕಡೆ ಇರೋಂಥ ಎಲ್ಲ ಜನಕ್ಕೆ ನೋಡಿ ಇವತ್ತು ಕರ್ಗ ಆ ದೇವ್ರು ಇದ್ದಾರೆ ಅನ್ನೋದಕ್ಕೆ ಇವತ್ತು ಮಳೆ ಬಂದಿದೆ. ಅಂದರೆ ಇನ್ನು ನಮ್ಮ ಸಂಸ್ಕೃತಿ, ನಮ್ಮ ಇದೆಲ್ಲ ಇರೋದಕ್ಕೆ ಇವತ್ತು ನಮ್ಮ ದೇಶ ಚೆನ್ನಾಗಿದೆ, ನಮ್ಮ ಬೆಂಗಳೂರು ಚೆನ್ನಾಗಿದೆ, ಈ ಭಾಗದ ಜನರು ಚೆನ್ನಾಗಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂತೀವಿ. ರಾಜ್ಯದ ಎಲ್ಲ ಭಾಗಗಳಲ್ಲಿ ನಡೆಯೋಕ್ಕಿಂತ ಧಾರ್ಮಿಕ ಕಾರ್ಯಕ್ರಮಗಳು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಾಗಿ ನಡೀತಾರೆ. ಇದೆಲ್ಲ ಹಳ್ಳಿ ಸೊಗಡು, ಇದೆಲ್ಲ ಇರೋದಕ್ಕೆ ಇವತ್ತು ಮಳೆ ಬೆಳೆ ಆಗ್ತಾ ಇದೆ, ಜನಕ್ಕೂ ಒಳ್ಳೇದಾಗ್ತದೆ. ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು. ಈ ಪಬ್ ಕಲ್ಚರ್ ಹೋಗ್ಬೇಕು, ಬೇರೆ ಕಲ್ಚರ್ಗಳೆಲ್ಲ ಹೋಗ್ಬೇಕು, ಈ ಕಲ್ಚರ್ ಜಾಸ್ತಿ ಆಗಬೇಕು. ಈಗ ಇದು 45ನೇ ವರ್ಷದ ಈ ವಾರ್ಷಿಕೋತ್ಸವ ಏನಿದೆಯೋ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ತುಂಬ ಎಲ್ಲ ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರುಗಳು, ಸ್ಥಳೀಯರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಇದೇ ಪಕ್ಕದ ವಿಜಯಾನಂದ ನಗರದಲ್ಲಿ ಹುಟ್ಟು ಬೆಳೆದಿದ್ದಂಥ ನಾನು ಸುಮಾರು ಚಿಕ್ಕ ಹುಡುಗರಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಆವಾಗ ಬೆಂಕಿ ಕೆಂಡ ತುಳಿಯೋದು ಮತ್ತು ಕರಗ ಅವೆಲ್ಲ ನಾನು ಚಿಕ್ಕ ಹುಡುಗರಿಂದನೂ ನೋಡ್ತಾ ಇದ್ದೀನಿ. ತುಂಬ ನಾನು ಹೆಚ್ಚು ಕಮ್ಮಿ ನನಗೆ ಒಂದು 10-15 ವರ್ಷ ಆವಾಗಿಂದನೂ 30 ವರ್ಷಗಳ ಕಾಲದಿಂದ ಇದನ್ನು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತದೆ ಈ ಥರ ಒಂದು
ನಮ್ಮ ಹಿಂದೂಗಳು ಒಂದು ಹಬ್ಬ ಮಾಡಿ ಇವತ್ತು ಆಷಾಢ ಶುಕ್ರವಾರ ಏನಿದೆಯೋ ಅದೇ ಥರ ಈ ಕಡೆ ಈ ತಮಿಳುನಾಡು ಭಾಗದಲ್ಲಿ ಆಡಿವೆಲ್ಲಿ ಅಂತ ಮಾಡ್ತಾರೆ. ಅದನ್ನು ತುಂಬ ವಜ್ರಮನೆಯಿಂದ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ದೇವರು ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈ ದೇವಾಲಯದ ತುಂಬ ಶಕ್ತಿ ದೇವತೆ ನೆಲೆಸಿದ್ದಾಳೆ. ಈ ಭಾಗದ ಜನರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡ್ತಾರೆ ಅನ್ನೋ ಒಂದು ಮಾತು ಸರ್, ತಾವೇನು ಹೇಳ್ತೀವಿ? ಹೌದು, ಇದು ಈ ದೇವಿಗೆ ತುಂಬ ಶಕ್ತಿ ಇದೆ. ಆಮೇಲೆ ಇಡೀ ಕೃಷ್ಣಾನಂದ ನಗರ, ವಿಜಯಾನಂದ ನಗರ, ದೀನಬಂಧ ನಗರ ಎಲ್ಲ ಭಕ್ತಾದಿಗಳು ಕೂಡ ಈ ತಾಯಿನ ನಂಬಿದ್ದಾರೆ. ಅವ್ರಿಗೆಲ್ಲ ಒಂದು ಒಳ್ಳೇದಾಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಒಟ್ಟಾಗಿ ಸೇರಿ ಕರಗ ಇರ್ತಾರಲ್ಲ, ಆ ಕರಗ ತುಂಬ ಪವರ್ಫುಲ್ಲು ಒಂದು. ಅದು ಆ ಪೂಜೆ ಮಾಡೋದು, ಆ ವಿಧಾನಗಳು ಅದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಈ ಟೈಮಲ್ಲಿ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಕ್ಕಂಥದ್ದು ಮೊದಲಿನ ಕಾಲಕ್ಕೆ ಇತ್ತು. ಆದರೆ ಇಂಥ ನಗರದ ಹೃದಯ ಭಾಗದಲ್ಲೂ ಕೂಡ ಆರತಿ ನಡೀತಕ್ಕಂಥದ್ದು, ಕೊಂಡ ಆಯ್ತಕ್ಕಂಥದ್ದು, ಹೌದೌದು, ಕರಗ ಬರ್ತಕ್ಕಂಥದ್ದು ನಡೆದಾಗ ಏನು ಭಾರಿ ಒಂಥರ ಹಳ್ಳಿ ವಾತಾವರಣ ಇದೆ ಇದು. ಈ ಕಾರ್ಯಕ್ರಮ ಟೌನ್ ಆದರೆ ಬೆಂಗಳೂರು ಸಿಟಿ ಆದರೂ ಕೂಡ ಹಳ್ಳಿ ವಾತಾವರಣದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಸ್ಥಳೀಯರು, ಆಡಳಿತ ವರ್ಗದವರು ಎಲ್ಲ ತುಂಬ ಶ್ರಮ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ತಾಯಿ ಒಳ್ಳೇದಾಗಿ ಮಾಡಲಿ. ನಾವು ಈ ದೇವಾಲಯದ ದೇವರ ಭಕ್ತರಾಗಿ ಎಲ್ಲ ಭಕ್ತಾದಿಗಳಿಗೆ ಏನು ಅನಿಸ್ತೀರಾ? ಈ ದೇವಾಲಯ ಇನ್ನೂ ಸ್ವಲ್ಪ ಏನೋ ಕುಂದುಕೊರತೆಗಳೆಲ್ಲ ಇದೆ. ನಮ್ಮ ಶಾಸಕರಾದ ಗೋಪಾಲಣ್ಣ ಅವರು ಆ ಕುಂದುಕೊರತೆಗಳನ್ನು ಎಲ್ಲ ನೆರವೇರಿಸ್ಕೊಡ್ಬೇಕು ಅಂತ ಇವರೆಲ್ಲರ ಪರವಾಗಿ ನಾವು ಕೇಳ್ತಾ ಇದ್ದೀವಿ. ಒಂದು ಸಲ ಮಾತಾಡ್ತೀವಿ ಅಣ್ಣನ ಹತ್ರ, ಗೋಪಾಲಣ್ಣ ಹತ್ರ ಮಾತಾಡಿ ಈ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ ಬಾಕಿ, ಅದನ್ನೆಲ್ಲ